ಇನ್ನು ಮಿಥುನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರುಬಲ 2025 ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಹೋದ ವರ್ಷವೂ ಗುರುಬಲವಿಲ್ಲ, ಈ ವರ್ಷವೂ ಗುರುಬಲ ಇಲ್ಲ. ಆದರೆ ಗುರು ದೃಷ್ಟಿಗಳಲ್ಲಿ ಇರುವಂತಹ ಸ್ಥಾನಗಳ ಆಧಾರದ ಮೇಲೆ ನೋಡೋದಾಯಿತು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮುಳುಗ್ತಾ ಇದ್ದಂಥವ್ರಿಗೆ ಹುಲ್ಕಡ್ಡಿ ಆಸರೆ ಅಂತ ಹೇಳ್ತಾರಲ್ಲ, ಅದನ್ನು ಸಹ ಏನೋ ಒಂದು ಆಸೆಯಿಂದ ಹಿಡ್ಕೋತಾರೆ, ತಾನು ಮೇಲೆ ಹೋಗಬಹುದು ಅನ್ನುವಂಥ ನಿರೀಕ್ಷೆ ಇರುತ್ತಲ್ಲ, ಆ ರೀತಿಯಾದಂತಹ ಒಂದೆರಡು ನಿರೀಕ್ಷಿತ ಘಟನೆಗಳು ನಡಿಬಹುದು. ಕಾರಣ, ಜನ್ಮಕ್ಕೆ ಬರ್ತಕ್ಕಂತಹ ಗುರು ಹಲವು ದುಃಖಗಳನ್ನು, ಕಷ್ಟಗಳನ್ನು, ಕೋಟಲೆಗಳನ್ನು ಕೊಟ್ಟರೂ ಸಹ ನಿಮಗೆ ಸಪ್ತಮ ಸ್ಥಾನದ ಮೇಲೂ, ಪಂಚಮ ಸ್ಥಾನದ ಮೇಲೂ, ಜೊತೆಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿ ಇದೆ. ಇಂತಹ ಸಂದರ್ಭದೊಳಗಡೆ ಜನ್ಮಕ್ಕೆ ಬರ್ತಕ್ಕಂಥವನು ಹಲವು ಚಿಂತೆಗಳು, ಬರೀ ಚಿಂತೆ 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 ಚಿಂತೆ, ಅದೇನೋ ಹೇಳ್ತಾರಲ್ಲ ಓವರ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಅದಾಗತ್ತೆ. ಮಿಥುನ ರಾಶಿಯವರಿಗೆ ಹಲವು ವಿಚಾರಗಳಲ್ಲಿ ನಿಮಗೆ ಓವರ್ ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ತುಂಬ ಯೋಚನೆ ಏನು ಯೋಚನೆ ಮಾಡ್ತಾ ಇದೆಯಾ, ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಅದೇ ಏನು ಹೇಳು ಅಂದರೆ ಗೊತ್ತಿಲ್ಲ. ಈ ರೀತಿಯಾದ ಸಮಸ್ಯೆ ನಿಮಗೆ ಕಾಡೋಕ್ಕೆ ಶುರುವಾಗುತ್ತೆ. ಮತ್ತು ದೇಹಕ್ಕೆ ಬರ್ತಾ ಇರತಕ್ಕಂತಹ ಗುರುವಿನಿಂದ ಹಲವು ವ್ಯಾಧಿಗಳು ಬಂದು ಸೇರಿಕೊಳ್ಳುತ್ತೆ. ಮಿಥುನ ರಾಶಿ ಕಾಲ ಪುರುಷನ ಕುತ್ತಿಗೆಯ ಭಾಗ, ಹಿಮ್ಮೆದುಳಿನ ಭಾಗವನ್ನು ತೋರಿಸ್ತಾನೆ. ಇದ್ದ ಹಾಗೆ ಕುತ್ತಿಗೆ ಭಾಗದಲ್ಲಿ ತುಂಬ ನೋವುಗಳು ಬರ್ತಕ್ಕಂಥದ್ದು, ಹಿಮ್ಮೆದುಳಿನ ಭಾಗ ಒಂದಿಷ್ಟು ತೊಂದರೆ ತಾಪತ್ರಗಳಿಗೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಈ ರೀತಿ ಆಗುವಂಥದ್ದು, ನರವ್ಯೂಹಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಕಸಾಲೆಗಳನ್ನು ತಂದು ಹಾಕುವಂಥದ್ದು ಆಗತ್ತೆ. ಅದೇ ರೀತಿಯಾಗಿ ನಿಮಗೆ ತುಂಬ ಪ್ರಯತ್ನ ಪಟ್ಟ ನಂತರದಲ್ಲಿ ಏನೋ ಒಂದಿಷ್ಟು ಯಶಸ್ಸು ಸಿಗುತ್ತೆ. ಅಂದರೆ ನೀವು 100 ರೂಪಾಯಿ ನಿರೀಕ್ಷೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ನಿಮಗೊಂದು 30 ರೂಪಾಯಿ 40 ರೂಪಾಯಿ ಈ ರೀತಿಯಾಗಿ ನಿಮಗೆ ಸಿಗ್ತಕ್ಕಂಥದ್ದು ಆಗತ್ತೆ. ಅಷ್ಟು ಮಾತ್ರ ಅಲ್ಲದೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಸ್ಟ್ರಕ್ ಆಗೋಗ್ತೀರಾ. ಜೊತೆಗೆ ನಿಮಗೆ ಒಂದು ರೀತಿ ನಿಮ್ಮ ಸ್ಟಬನ್ ನೇಚರ್ ಆ ರೀತಿಯಾಗಿ ಆಗೋಗ್ಬಿಡುತ್ತೆ. ಹುಂಬತನ ಜಾಸ್ತಿ ಆಗುವಂತಹದ್ದು, ನಿಮ್ಮ ಕ್ಯಾರೆಕ್ಟರ್ನೇ ನೀವು ಬದಲಾವಣೆ ಮಾಡ್ಕೊಂಡು ಬಿಡ್ತೀರಾ. ಜೊತೆಗೆ ಮಿಥುನ ರಾಶಿ ದ್ವಿಸ್ವಭಾವ ರಾಶಿ ಬೇರೆ ಆಗಿರೋದ್ರಿಂದಾಗಿ ಆ ದ್ವಿಸ್ವಭಾವ ರಾಶಿಗೆ ಗುರು ಬರ್ತಾ ಇದ್ದಾನೆ. ಅವನು ಸಹ ದ್ವಿಸ್ವಭಾವ ರಾಶಿಯ ರಾಶ್ಯಾಧಿಪತಿಯೇ ಹೌದು. ಧನಸ್ಸು ಮತ್ತು ಮೀನ ರಾಶಿಯ ರಾಶ್ಯಾಧಿಪತಿಯಾಗಿ ಇಲ್ಲಿ ನಿಮಗೆ ನೋಡಿ, ಕರ್ಮಾಧಿಪತಿಯೂ ಸಹ ಅವನೇ, ಸಪ್ತಮಾಧಿಪತಿಯೂ ಸಹ ಅವನೇ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ನಿಮಗೆ ಒಂದಷ್ಟು ಏಳಿಗೆಯೂ ಹೌದು, ಒಂದಷ್ಟು ಕಂಟಕವೂ ಸಹ ಹೌದು. ಇನ್ನು ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮದುವೆ ಅಥವಾ ಇನ್ಯಾವುದೇ ಶುಭ ಕಾರ್ಯಗಳಿಗೆ ನಡೆಯುತ್ತೆ. ತುಂಬ ವರ್ಷಗಳಿಂದ ಮದುವೆ ಸೆಟ್ ಆಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮದುವೆಗಿದುವೆ ಸೆಟ್ ಆಗುವಂಥದ್ದು ಅಥವಾ ಮದುವೆನೇ ಆಗುವಂತಹದ್ದು, ಈ ರೀತಿಯ ಶುಭ ಫಲಗಳು ನಡೆಯುತ್ತೆ. ಅದರ ಜೊತೆಗೆ ಇಲ್ಲಿ ಸಪ್ತಮಾಧಿಪತಿಯಾಗಿ ರಾಶಿಯಲ್ಲಿ ಕೂತ್ಕೊಂಡು ಉಚ್ಚಾಪೇಕ್ಷಿತನಾಗ್ತಾನೆ. ಇದು ಒಂದು ರೀತಿ ಯೋಗವೂ ಹೌದು, ಅವಯೋಗವೂ ಸಹ ಹೌದು. ಮದುವೆ ಏನೋ ಆಗುತ್ತೆ, ಮದುವೆಯಲ್ಲಿ ನೆಮ್ಮದಿ ಕೊಡುತ್ತಾ? ಇಲ್ಲ, ಏನೋ ಕಾಟಾಚಾರಕ್ಕಾಗಬೇಕಾಗುತ್ತೆ. ತಾಳಿ ಕಟ್ಟಿದ ತಕ್ಷಣ ಮದುವೆ ಅಲ್ಲ ಅಲ್ವಾ, ಉಂಗುರ ಬದಲಾಯಿಸ್ಕೊಂಡಿದ್ದ ತಕ್ಷಣ ಮದುವೆ ಆಗಲಾರ್ದು. ಸಂಬಂಧದ ವ್ಯಾಲ್ಯೂನೇ ಬೇರೆ ಇರುತ್ತೆ. ಪ್ರೇಮಿಗಳಿಗೆ ಅಷ್ಟೊಂದು ಶುಭವಾದ ವಾತಾವರಣ ಅಲ್ಲ. ನಿಮ್ಮಲ್ಲಿ ಧಾರ್ಮಿಕ ಆಸೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಧಾರ್ಮಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ನಿಮಗೆ ಈ ಒಂದು ವರ್ಷದಲ್ಲಿ. ಜೊತೆಗೆ ಗುರುವಿನ ಒಂದಿಷ್ಟು ಅನಾನುಕೂಲತೆಗಳಿಂದ ಉದ್ಯೋಗದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದು, ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು, ಹೆಣ್ಮಕ್ಳಿಗೆ ಕಾಯಿಲೆಗಳು ಬರ್ತಕ್ಕಂತಹದ್ದು, ವಿದ್ಯಾರ್ಥಿಯ ವಿದ್ಯಾಜೀವನದಲ್ಲಿ ಸ್ವಲ್ಪ ಮಟ್ಟಕ್ಕೆ ಹಿನ್ನಡೆಗಳು ಉಂಟಾಗ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರಗಳನ್ನು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಜಾಗೃತೆಯಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರು ತುಂಬಾ ಒಳ್ಳೆಯದು. ಈ ಗುರು ಸಂಚಾರ ನಿಮಗೆ ಅಷ್ಟೊಂದು ಉತ್ತಮವಾದ ಫಲಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೇಳುವಂತಹ ಪರಿಹಾರದ ಕ್ರಮಗಳನ್ನು ಸರಿಯಾಗಿ ಅನುಸರಿಸಿ ಅದರಿಂದ ಒಳ್ಳೆ ರೀತಿಯಾದ ಜೀವನವನ್ನು ಕಟ್ಕೊಳ್ಳಿ. ಇನ್ನು
ವಿಶೇಷವಾಗಿ ಇದೇ ಮೇ 14ನೇ ತಾರೀಕಿನಂದೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಗುರು ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಳ್ಬೇಕು. ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಹಾಗಾಗಿ ಗುರುಬಲವನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅವತ್ತು ಮಾಡ್ತಾ ಇರುವಂತಹ ಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ದೇವರ ಸೇವೆಯನ್ನು ಮಾಡಿ, ಗ್ರಹದ ಸೇವೆಯನ್ನು ಮಾಡಿ, ಅದರಿಂದ ಬಹಳ ಅನುಕೂಲತೆಗಳನ್ನು ಪಡ್ಕೊಳ್ಳೋ ಸಾಧ್ಯತೆಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾಡಬೇಕಾಗಿರುವಂಥದ್ದು ಮೊದಲು ನಿಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಳ್ಳಿ. ಅದಕ್ಕಿರುವಂಥದ್ದು ಒಬ್ಬರಿಗೆ 333 ರೂಪಾಯಿಗಳ ಶುಲ್ಕವಿರುತ್ತೆ. ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಅಂಥೇಳಿ ಅತ್ಯಂತ ಕಡಿಮೆ ದರದಲ್ಲಿ ಮಾಡ್ತಾ ಇರತಕ್ಕಂತಹದ್ದು. ಯಾಕಂದರೆ ಸಾವಿರಾರು ರೂಪಾಯಿ ಪಾಪ ಎಷ್ಟೋ ಜನ ಕಷ್ಟವಾಗುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಬೇಕು, ಗ್ರಹದ ಅನುಕೂಲತೆಗಳು ಇಲ್ಲದೇ ಇದ್ದವ್ರಿಗೂ ಸಹ ಬರಬೇಕು ಅಂಥೇಳಿ ಮಾಡ್ತಾ ಇರುವಂಥದ್ದು. ಆ 333 ರೂಪಾಯಿಗಳನ್ನು ಕಟ್ಟಿದಂತಹವರಿಗೆ ನಿಮಗೆ ಗುರು ಆಶೀರ್ವಾದ ಇರತಕ್ಕಂತಹ, ರಕ್ಷೆ ಇರುವಂತಹ, ಅನುಗ್ರಹ ಇರುವಂತಹ ಅಕ್ಷತೆ ಪ್ರಸಾದ, ಅದರ ಜೊತೆಗೆ ಕೈಗೆ ಕಟ್ಕೊಳ್ಳೋದಕ್ಕೆ ಗುರು ರಕ್ಷಾದಾರವನ್ನು ಕೊಡ್ತೀವಿ. ಅದನ್ನು ನೀವು ಕೈಗೆ ಕಟ್ಟಿಕೊಂಡೇ ಇರಬೇಕು. ಅದರ ಜೊತೆಗೆ ಅಕ್ಷತೆಯನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಬನ್ನಿ. ಗುರುಬಲ ಇಲ್ಲದೇ ಇದ್ದರೂ ಸಹ ಗುರುವಿನ ಅನುಗ್ರಹ ಪ್ರಾಪ್ತಿ ಆಗೋದಕ್ಕೆ ಯೋಗ ಫಲ ಬರುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ.